चिकोडी तालुक्यातील दोंडेवडे गावातील 64 वर्षीय येथील बालगोंडा पाटील यांचा GBS या न्यूरोलॉजिकल आजारामुळे मृत्यू झाला आहे. महाराष्ट्रातील कोल्हापूर येथील त्रिपती प्रिमिला राजे रुग्णालयात उपचार घेत असताना शनिवारी त्यांचा मृत्यू झाला. GBS ಸಿಂಡ್ರೋಮ್ದಿಂದ ಮೊನ್ನೆ ನಮ್ಮ ಮಾಮ ತೀರ್ಕೊಂಡ್ರಿ. ಅವರ ಮೊದಲು ಹೊಲದಾಗೂ ಕೆಲಸ ಮಾಡ್ತಾರೆ. ಆ ದಿನ ಫಸ್ಟ್ ದನಗಳೆಲ್ಲ ಉಸಾಬರಿನೂ ಅವ್ರು ಮಾಡ್ಯಾರ ಮಧ್ಯಾಹ್ನ ಇಲ್ಲೇ ಲೋಕಲ್ದಾಗ ಹೋಗಿ ಡಾಕ್ಟ್ರ್ ಕಡೆ ಇಂಜೆಕ್ಷನ್ ಅದು ತೊಗೊಂಡು ಬಂದಿರಿ. ಆಮೇಲೆ ಕಡಿಮೆ ಆಗಲಿಲ್ಲ ರೀ. ಅವ್ರ ಕೈಕಾಲೆಲ್ಲ ಹಿಂಗೆ ಫುಲ್ ನಡೆಯೋಕ್ಕಾಗಲಿಲ್ಲ ರೀ. ಅವ್ರಿಗೆ ಇಬ್ಬರು ಜನ ಹಿಡ್ಕೊಂಡು ಹಿಂಗೆ ನಡ್ಸ್ಕೋತ ಹೋದ್ರಿ. ಆಮೇಲೆ ಬಹುಶಃ ಪ್ಯಾರಲಿಸಿಸ್ ಇರ್ಬೋದಂತ ಹೇಳಿ ಅವರ ಲೋಕಲ್ ಡಾಕ್ಟ್ರ್ ಇಲ್ಲಿ ಕಾರ್ಯದಗಕ್ಕೆ ಹೇಳ್ಯಾರ. ಅಲ್ಲಿ ಹೋಗಿ ಟೆಸ್ಟ್ ಮಾಡಿದ ಮೇಲೆ ಇದು ಪ್ಯಾರಲಿಸಿಸ್ ಅಲ್ಲ ಮತ್ತು ಇಚರ್ಕಂಜಿ ನೀವು MR ಕೊಯ್ಯರ್ ಅಂತ ಹೇಳ್ಯಾರ. ಅಲ್ಲಿಂದ ನಾವು ಇಚರ್ಕಂಜಿ ಅಲಯನ್ಸ್ ಹಾಸ್ಪಿಟ್ಲ್ಗೆ ಹೋದಿದ್ದು ರೀ. ಅಲಯನ್ಸ್ದಾಗ ಅಲ್ಲಿ MR ಅದು ಮಾಡಿರಿ. ಬಟ್ MRದಾಗ ಯಾವುದೂ ಫಾಲ್ಟ್ ಇರಲಿಲ್ಲ ರೀ. ಬ್ಲಡ್ ಟೆಸ್ಟ್ದಾಗ ಗೊತ್ತಾಗಿತ್ತದ GBS ವೈರಸ್ ಐತಂತ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಿಸ್ಕ್ರಿಪ್ಷನ್ ಅವೈಲೇಬಲ್ ಇರಲಿಲ್ಲ ರೀ. ಅವ್ರು ಅಲ್ಲಿಂದ CPR ವೈರ್ ಅಂತ ಹೇಳ್ಯಾರ. ಅಲ್ಲಿ ಹೋದ್ಮೇಲೆ 8 ದಿನ ಟ್ರೀಟ್ಮೆಂಟ್ ಆಯ್ತು ರೀ. ಫಸ್ಟ್ 5 ದಿನ ರಿಕವರಿ ಆಗಿತ್ತು ರೀ. ಬಟ್ ಲಾಸ್ಟ್ ಮೂಮೆಂಟ್ ಅವ್ರ BP ಹೆಚ್ಚು ಕಡಿಮೆ ಆಗಿ ಅದ್ರೊಳಗೆ ಅವ್ರದ್ದು ಡೆತ್ ಆಯ್ತು ರೀ ಸರ್. ಇಚರ್ಕಂಜಿ ಸರ್. ಅಲ್ಲೇ ಅವರ GBS ಐತಂತ ಕನ್ಫರ್ಮ್ ಆದದ್ದು ಅಲ್ಲೇರಿ ಸರ್. ಇವರ ಸಂಶಯ ಅಂತ ಹೇಳಿರಿ ಕಾರದಗದವ್ರ ಕನ್ಫರ್ಮ್ ಅಂತ ಹೇಳಿರ್ಕಿಲ್ರಿ ಅವ್ರು. ಆಮೇಲೆ ಅಲ್ಲಿ ಹೋದ್ಮೇಲೆ ಇಚರ್ಕಂಜಿದಾಗ ಕನ್ಫರ್ಮ್ ಆಯ್ತು ರೀ ಇದು GBS ಐತಂತ. ಅವರಲ್ಲಿ ಯಾವುದೇ ರೀತಿಯಾದಂತಹ ಇಂಜೆಕ್ಷನ್ ಅದು ಅವೈಲೇಬಲ್ ಇರಲಿಲ್ಲ ರೀ. ಅದಕ್ಕೆ ಅವರ CPR ಇದು ಮಾಡ್ಯಾರ. ಗಟ್ಮಟ್ಟಿ ಆಗಿದ್ದಾರೆ ಸರ್. ಇಲ್ಲ ಸರ್, ಒಟ್ಟು ಗೊತ್ತಾಗಿಲ್ಲ ರೀ. ಮುಂಜಾನೆ ಅವ್ರ ದನಗಳೆಲ್ಲ ಉಸಾಬರಿ ಮಾಡ್ಯಾರ ಸರ್. ಅದಕ್ಕಿಂತ ಮುಂಚೆ ದಿನ ರೀ ಅವ್ರು ಹೊಲದಾಗದು ಹೋಗಿ ಬಂದಿರ ಸರ್. ಈ ರೀತಿ ಏನಿರಲಿಲ್ಲ ರೀ ಸರ್. ಕೈಯ ಮತ್ತು ಕಾಲ ಎಲ್ಲ ಫುಲ್ ಅಂದ್ರೆ ನಡೆಯೋಕ್ಕದು ಆಗಲಿಲ್ಲ ನೋಡ್ರಿ ಸರ್. ಮತ್ತು ಉಸಿರಾಟದ ಪ್ರಾಬ್ಲಮ್ ಆಯ್ತು ರೀ ಅವ್ರಿಗೆ. ಫುಲ್ ಉಸಿರಾಟ ತಗುವಾಗ ಫುಲ್ ಪ್ರಾಬ್ಲಮ್ ಆಯ್ತು ರೀ. ನಮ್ದು ರೀ ನಂದು बाळाबाई पाटील ರೀ सर. देशातील 6 राज्यांमध्ये आतापर्यंत 19 जणांचा या आजारामुळे मृत्यू झाला आहे. कर्नाटकात GBS मुळे मृत्यू झाल्याची ही पहिलीच घटना आहे. मृत व्यक्ती गेल्या 8 दिवसांपासून उपचार घेत होते. मात्र प्रकृती अधिक बिघडल्याने त्यांचा मृत्यू झाला. आरोग्य तज्ज्ञांच्या मते हा एक दुर्मिळ आजार असून शरीरातील प्रतिरोधक शक्ती स्नायूंवर हल्ला करते. परिणामी हात पाय कमकुवत होतात आणि अंशतः किंवा पूर्णतः लकवा मारू शकतो. स्थानिक प्रशासन व आरोग्य विभाग यांनी नागरिकांना घाबरून न जाण्याचं आवाहन केलं असून या आजारासंदर्भात वैद्यकीय सल्ला घेण्याचे निर्देश दिले आहेत. ಒಂದು ಬಾಳಗೊಂಡ ಪಾಟೀಲ್ ಅಂತ ದೋಣಿವಾಡಿ ಪೇಷಂಟು 64 ವರ್ಷದಿರುತ್ತೆ. ಅದು ಸ್ಟಾರ್ಟಿಂಗಲ್ಲಿ 7ನೇ ತಾರೀಕು ಅದಕ್ಕೆ ಸ್ವಲ್ಪ ವೀಕ್ನೆಸ್ ಬರುತ್ತೆ. ಫಸ್ಟ್ ಕೈಗೆ ಬಂದುಬಿಟ್ಟು ಕಾಲಿಗೆ. ಮತ್ತು ಅದಕ್ಕೆ ಅವರು ಇಲ್ಲೇ ಪ್ರೈವೇಟ್ ಕ್ಲಿನಿಕಲ್ಲಿ ತೋರಿಸಿರ್ತಾರೆ ದೋಣಿವಾಡಿಯಲ್ಲಿ. ಅಲ್ಲಿ ಇಂಜೆಕ್ಷನು ಮತ್ತು ಸಲೈನೆಲ್ಲ ಹಚ್ಕೋತಾರೆ. ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ಆಮೇಲೆ ಅವ್ರು ಕಾರದ್ಗೆ ಹೋಗ್ತಾರೆ. ಅಲ್ಲಿ ಪ್ರೈವೇಟ್ ಕ್ಲಿನಿಕಲ್ಲೂ ತೋರಿಸಿರ್ತಾರೆ. ಅವ್ರ ಬಳಿ ಆಗಲ್ಲ ಅಂದಿದ್ದಕ್ಕೆ ಅವರು ಅಲ್ಲಿಂದ ಇಚಲಕರಂಜಿ ಅಲಯನ್ಸ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ನಾವು ಹೋದಾಗ ನಮ್ಮದು ಆಶಾಗಳಾಗಲಿ ಮತ್ತು ನಮ್ಮದು ಸಿಬ್ಬಂದಿ ಆಗಲಿ ಹೆಲ್ತದು ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತಾಯಿರ್ತೀವಿ. ಆವಾಗ 8ನೇ ತಾರೀಕಲ್ಲಿ ಅಲಯನ್ಸ್ ಹಾಸ್ಪಿಟಲ್ ಅಂತ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ ಅವರು. ಸೊ 7ನೇ ತಾರೀಕು ಸಂಜೆನೇ ಹೋಗಿರ್ತಾರೆ ಅರೌಂಡ್ 8:40ಗೆ ಹೋಗ್ಬಿಟ್ಟು ಅಡ್ಮಿಟ್ ಆದಾಗ ಅಲ್ಲಿ ಅಡ್ಮಿಟ್ ಆದಮೇಲೆ ನೆಕ್ಸ್ಟ್ ದಿನ ಅವರು ಏನು MRI ಸ್ಕ್ಯಾನ್ ಎಲ್ಲ ಮಾಡಿಸಿರ್ತಾರೆ. ಮತ್ತು ಆಮೇಲೆ ನಾವು 8ನೇ ತಾರೀಕು ಅವ್ರಿಗೆ ಕಾಲ್ ಮಾಡಿರ್ತೀವಿ ನಿಮಗೇನಾಗಿದೆ ಏನಿಲ್ಲ ಅಂತ ಹೇಳಿ. ಅದು ಆದಮೇಲೆ ನಾವು ಅಂತೀವಿ ಅವರಿಗೆ ನಮ್ಮ ಕರ್ನಾಟಕದಲ್ಲಿ ಫೆಸಿಲಿಟಿ ಬೇಕಂದ್ರೆ ನೀವು ಈ ಕಡೆ ಬರ್ರಿ ಅಂತ ಅವ್ರ ಮನೆಯವರಿಗೆಲ್ಲ ಮಾತಾಡಿದ್ವಿ. ಅವ್ರಂದ್ರೆ ಇಲ್ಲೇ ಮಹಾರಾಷ್ಟ್ರ ನಮ್ಗೆ ಹತ್ರ ಆಗುತ್ತೆ, ಅಲ್ಲೇ ಟ್ರೀಟ್ಮೆಂಟ್ ತೊಗೋತೀವಿ ಅಂತ ಅವರು ಅಲ್ಲೇ ಕಂಟಿನ್ಯೂ ಮಾಡ್ತಾರೆ. ಮತ್ತು ಅಲ್ಲಿಂದ 8 ರಾತ್ರಿ ಅಲಯನ್ಸ್ದವ್ರು ಅಂತಾರೆ ಇದಕ್ಕೆ ಇಲ್ಲ ಆಗಲ್ಲ ಮುಂದೆ ತೊಗೊಂಡು ಹೋಗ್ರಿ CPRಗೆ ಅಂತ ಹೇಳ್ಬಿಟ್ಟು CPR ಪೇಷಂಟ್ ಹೋಗುತ್ತೆ. CPR ಹೋದ್ಮೇಲೆ ಅಲ್ಲಿ ಅವರು GBS ಅಂತ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ 5 ದಿನ. ಅದು ಕೊಟ್ಟಮೇಲೆ 15ನೇ ತಾರೀಕಿಗೆ ಪೇಷಂಟ್ದು ಇದು ಡೆತ್ ಆಗುತ್ತೆ. ಹಾಂ. ಸರಿ, ಒಂದು ಕಾಯಿಲೆ ಯಾವ ರೀತಿ ಕಾಣಿಸ್ಕೊಂಡಿರುತ್ತೆ? ಸೊ ಫಸ್ಟ್ ಹೆಂಗಿದೆ ಅಂದರೆ ಇದು ಇವಾಗ ಜ್ವರ ಬರ್ಬೋದು ಮತ್ತು ಒಂದು ವಾಂತಿ ಭೇದಿ ಆಗ್ಬೋದು. ಸೊ ಅದು ಆದಮೇಲೆ ಯೂಶ್ವಲಿ GBS ಹೆಂಗಿದೆ ಅಂದರೆ ಕಾಲಿಂದ ಸ್ಟಾರ್ಟ್ ಆಗುತ್ತೆ ವೀಕ್ನೆಸ್, ಕೆಳಗಡೆಯಿಂದ ಮೇಲೆ ಅಂತೀವಿ ಅಸೆಂಡಿಂಗ್ ಆರ್ಡ್ರಲ್ಲಿ ಆಗುತ್ತೆ. ಸೊ ಇದು ಸ್ವಲ್ಪ ರೇರ್ ಕೇಸ್ ಇದೆ, 10% ರೇರ್ ಕೇಸಸ್ಸು. ಇದು ಕೈಯಿಂದ ಕಾಲಿಗೆ ಬಂದುಬಿಟ್ಟು ಇವಾಗ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ರಿಪೋರ್ಟ್ ಅಂತೂ ನಮ್ಮ ಹತ್ರ ಯಾವುದೂ ಸಿಕ್ಕಿಲ್ಲ. ಹಾಂ. ಸೊ ನಾವು ಬರೀ ಡೆತ್ ರಿಪೋರ್ಟ್ ಮೇಲೆ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ಹೇಳ್ತಾ ಇರೋದು. ಯೂಶ್ವಲಿ ಅದ್ರ ಪ್ರಕಾರ ನೋಡ್ಕೊಂಡು ಇವಾಗ ಯೂಶ್ವಲಿ ನಾವು ನೋಡಿರ್ತೀವಿ. ನಾನು ಟಿಪಿಕಲಾಗಿ ನೋಡಿದ ಕೇಸ್ ಅಂದರೆ ಕಾಲಿಂದ ವೀಕ್ನೆಸ್ ಸ್ಟಾರ್ಟ್ ಆಗಿಬಿಟ್ಟು ಕೈಗೆ ತನಕ ಬರುತ್ತೆ. ಆ ಥರ ಆಗಿಬಿಟ್ಟು ಆಮೇಲೆ ಅವರಿಗೆ ಚೆಸ್ಟ್ ಇನ್ಫೆಕ್ಷನ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಸೊ ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ
ಇವಾಗ ಪ್ಲಾಸ್ಮಾ ಥೆರಪಿ ಆಗಲಿ ಇಲ್ಲ ಅಂದರೆ ಇಮ್ಯುನೋಗ್ಲೋಬ್ಲಿನ್ಸ್ ಆಗಲಿ ಮತ್ತು ಬೇರೆ ಸಪೋರ್ಟಿವ್ ವೆಂಟಿಲೇಟರ್ ಆಗಲಿ ಆ ಥರ ಸಪೋರ್ಟ್ ಚೆನ್ನಾಗಿ ತೊಗೊಂಡ್ರೆ ಆದಷ್ಟು 85 to 90% ಪೇಷಂಟ್ ಎಲ್ಲರೂ ಕ್ಯೂರ್ ಆಗ್ತಾರೆ. ಆ ಥರ ಏನಿಲ್ಲ. ಟೈಮ್ಲಿ ಟ್ರೀಟ್ಮೆಂಟ್ ಭಾಳ ಇಂಪಾರ್ಟೆಂಟು. ಆನ್ ಟೈಮ್ ಟ್ರೀಟ್ಮೆಂಟು, ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು. ಸೊ ಇವಾಗ ನಾವು ಜನರಿಗೆ ಏನು ಹೇಳ್ತಾ ಇದ್ವಿ ಅಂದರೆ ಇವಾಗ ಆಲ್ರೆಡಿ ನಾವು ಆಶಾಗಳಿಂದ ಹೇಳಲಿ 10-15 ದಿನದಿಂದ ನಾವು, ಯಾಕಂದ್ರೆ ನಾವು ಮಹಾರಾಷ್ಟ್ರ ಬಾರ್ಡರ್ PHCL ಬರೋದಕ್ಕೆ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಸರ್ವೆ ಮಾಡೋದು, ಜ್ವರ ಪೇಷಂಟ್ ಇರಲಿ, ವಾಂತಿ ಭೇದಿ ಪೇಷಂಟ್ ಇರಲಿ, ಅವುಗಳನ್ನು ಸರ್ವೆ ಮಾಡಿಸಿ ಅವ್ರದ್ದೆಲ್ಲ ಡೀಟೇಲ್ ತೊಗೊಂಡು ಅವ್ರನ್ನ ಫಾಲೋ ಅಪ್ ಮಾಡಿಸ್ತಾ ಇರೋದು. ಸೊ ಅದರಲ್ಲಿ ಏನಾದ್ರು ಸೀರಿಯಸ್ನೆಸ್ ಬಂದರೆ ನಾವು ಅವ್ರು ಎಲ್ಲಿ ಹೋಗ್ತಾರೆ ಪೇಷಂಟು, ನಾವು ಯೂಶ್ವಲಿ ನಾವು ಕರ್ನಾಟಕದವ್ರು ಅಂದರೆ ಕರ್ನಾಟಕ ಫೆಸಿಲಿಟಿನೇ ಕೊಡಬೇಕಂತ ನಾವು ಟ್ರೈ ಮಾಡ್ತೀವಿ. ಇಲ್ಲಿಂದ ಅವರು ಈ ಕಡೆ ಓಕೆ ಅಂದರೆ ಓಕೆ, ಇಲ್ಲಾಂದರೆ ಪೇಷಂಟ್ ಅವರು ಎಲ್ಲಿ ಹೋಗ್ತಾರೆ ಅಲ್ಲೂ ಹೋಗ್ಬೋದು. ಅದು ಏನಿಲ್ಲ, ಯಾರೂ ಫೋರ್ಸ್ ಮಾಡೋಕ್ಕಾಗಲ್ಲ ಪೇಷಂಟ್ನ. ಸೊ ಅವರು ಆ ಕಡೆ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಇವಾಗ 15ನೇ ತಾರೀಕಿಗೆ ಡೆತ್ ಆಗಿದೆ. ಸೊ ಅದಕ್ಕೆ ನಾವು ಭೇಟಿ ಆಗೋಣ ಅಂತ ಬಂದಿದ್ದೆ ಅಷ್ಟೇ. ತಮ್ಮ ಹೆಸರು ಸರ್ ಮತ್ತು ಡೆಸಿಗ್ನೇಷನ್? ಮತ್ತು ನಾನು ಡಾಕ್ಟರ್ ದಿಲೀಪ್ ಅಂತ, ನಾನು ವೈದ್ಯಾಧಿಕಾರಿ ಮಾನಕಾಪುರ ಪ್ರೈಮರಿ ಹೆಲ್ತ್ ಸೆಂಟರ್ದು. उदय होसमणी, KMM मराठी, चिकोडी.